Hello everyone, welcome back to my channel. In today's video, we have to discuss about KSET 2025 paper 1 unit 4 communication ಅಲ್ವಾ ಯೂನಿಟ್ 4 ದ ಕಮ್ಯುನಿಕೇಷನ್ ಯೂನಿಟನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ಇದು 5th ಸೀರೀಸ್ ಆಗಿರುತ್ತೆ. ಇವತ್ತಿನ ಕ್ಲಾಸು 5th ಸೀರೀಸ್ ಆಗಿರುತ್ತೆ. ಸೊ ಯಾರೆಲ್ಲ KSETಗೆ ಸೀರಿಯಸ್ ಆಗಿ ವರ್ಕ್ ಮಾಡ್ತಾ ಇದ್ದೀರೋ, ಸೊ ಈ ಸಲ ನಾವು KSETನ್ನು ಮಾಡ್ಕೋಬೇಕು ಅಂತೇಳಿ ಅಂದ್ಕೊಂಡಿರೋರು, ಸೊ ಈ ಕ್ಲಾಸಸನ್ನು ಡೇ 1 ಅಥವಾ ಈ ಸೀರೀಸ್ 1ಇಂದ ನೋಡ್ತಾ ಬನ್ನಿ. ಸೊ ಕಮ್ಯುನಿಕೇಷನ್ ಪೇಪರ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಸೊ ಈ ಒಂದು ಕ್ಲಾಸಲ್ಲಿ ನಾನು ಟೈಪ್ಸ್ ಆಫ್ ಕಮ್ಯುನಿಕೇಷನದಲ್ಲಿ ಈ ಆರ್ಗನೈಜೇಷನ್ ಅಥವಾ ಸ್ಟೈಲದ ಆಧಾರದ ಮೇಲೆ ನಾವು 2 ಟೈಪ್ಸ್ಗಳನ್ನ ನೋಡ್ತೀವಿ. ಸೊ ದಟ್ ಈಸ್ ಔಪಚಾರಿಕ, ನೆಕ್ಸ್ಟ್ ಅನೌಪಚಾರಿಕ ಅಂತೇಳಿ. ನೆಕ್ಸ್ಟು ನಂಬರ್ ಬೇಸ್ಡ್ ಆನ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್. ನಂಬರ್ ಬೇಸ್ಡ್ ಆನ್ ಟೈಪ್ಸ್ ಆಫ್ ಕಮ್ಯುನಿಕೇಷನಲ್ಲಿ ನಾವು 4 ಟೈಪ್ಸ್ಗಳನ್ನ ನೋಡ್ತೀವಿ. ಸೊ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್, ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್, ಓಕೆ, ಸಂವಹನ ಅಂದರೆ ಮಾಸ್ ಕಮ್ಯುನಿಕೇಷನ್, ಮೀಡಿಯಾ ಕಮ್ಯುನಿಕೇಷನ್ ಅಂತ ಹೇಳ್ಬಿಟ್ಟು 4. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. KSETಲ್ಲಿ ಸಹ ಇಂಟ್ರಾಪರ್ಸನಲ್ ಅಂದ್ರೇನು, ಇಂಟರ್ ಪರ್ಸನಲ್ ಅಂದರೆ ಏನು ಅಂತ ತುಂಬ ಸಲ ಕೇಳ್ದಕ್ಕಂತಹ ಕ್ವಶನ್ ಇವು. ಸೊ ಈ ಒಂದು ಕ್ಲಾಸಲ್ಲಿ ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಯಾರಿಗೆಲ್ಲ ನನ್ನ ಕ್ಲಾಸಸ್ಸು ಇಷ್ಟ ಆಗ್ತಾ ಇದೆಯೋ, ಸೊ ಡು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕನ್. ಸಂವಹನದ ಪ್ರಕಾರಗಳಲ್ಲಿ ನಾವು ಟೈಪ್ಸ್ ಬೇಸ್ಡ್ ಆನ್ ಆರ್ಗನೈಜೇಷನ್ ಸ್ಟ್ರಕ್ಚರ್ ಅಥವಾ ಈ ಸಂಘಟನೆಯ ಆಧಾರದ ಮೇಲೆ 1-2 ಟೈಪ್ಸ್ಗಳನ್ನ ನೋಡ್ತೀವಿ ಅಂತ ಹೇಳಿದೆ ನಾನು. ದಟ್ ಈಸ್ ಔಪಚಾರಿಕ ಅಂದರೆ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಕಮ್ಯುನಿಕೇಷನ್. ಫಸ್ಟ್ ನಾವು ಫಾರ್ಮಲ್ ಕಮ್ಯುನಿಕೇಷನ್ ನೋಡ್ತಾ ಹೋಗೋಣ. ಫಾರ್ಮಲ್ ಅಂದ್ರೇ ನಾವು ಔಪಚಾರಿಕವಾಗಿ ಮಾತನಾಡ್ತಕ್ಕಂತಹ ರೀತಿ ಅಲ್ವಾ. ವ್ಯಾಕರಣ ಶುದ್ಧವಾದ ಭಾಷೆಯನ್ನು ಬಳಸಿಕೊಂಡು ಆ ನಿರ್ದಿಷ್ಟ ಪದಗಳೊಂದಿಗೆ ಮಾತನಾಡ್ತಕ್ಕಂತಹ ಕ್ರಿಯೆಗೆ ನಾವು ಫಾರ್ಮಲ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಇದಕ್ಕೆ ನಾವು ಅಫಿಷಿಯಲ್ ಕಮ್ಯುನಿಕೇಷನ್ ಅಂತ ಕೂಡ ಕರಿತೀವಿ, ಅಥವಾ ಕಚೇರಿ ಸಂವಹನ ಅಂತ ಹೇಳ್ಬೋದು ಇದನ್ನು. ಯಾಕೆಂದರೆ ನಾವು ಮನೆಯಲ್ಲಿ ಅಥವಾ ನಮ್ಮ ಒಡನಾಡಿಗಳೊಡನೆ ಮಾತನಾಡ್ತಕ್ಕಂತಹ ರೀತಿಗೆ ನಾವು ಕಚೇರಿಯಲ್ಲಿ ಅಥವಾ ಆಫೀಸಲ್ಲಿ ಅಥವಾ ಈ ಸ್ಕೂಲ್ ಕಾಲೇಜ್ಗಳಲ್ಲಿ ಮಾತನಾಡ್ತಕ್ಕಂತಹ ರೀತಿಗೆ ತುಂಬಾ ವ್ಯತ್ಯಾಸ ಇದೆ. ಸೊ ಔಪಚಾರಿಕ ಅನ್ನೋದು ನಾವು ಅಫಿಷಿಯಲ್ ಲ್ಯಾಂಗ್ವೇಜಲ್ಲಿ ಮಾತನಾಡ್ತಕ್ಕಂತಹ ರೀತಿಯಾಗಿರುತ್ತೆ. ಸೊ ಇದರಲ್ಲಿ ಮಾತುಗಳು ವ್ಯಾಕರಣಬದ್ಧವಾಗಿ ಮೂಡಿಬರುತ್ತೆ ಅಲ್ವಾ. ನೆಕ್ಸ್ಟು ಉದಾಹರಣೆ ಹೇಳೋದಾದರೆ ಕಾಲೇಜಿನಲ್ಲಿರ್ತಕ್ಕಂತಹ ನೋಟಿಸ್ ಬೋರ್ಡು ಅಲ್ವಾ. ನಾವು ಯಾವುದೇ ಒಂದು ನೋಟಿಫಿಕೇಷನ್ ಇರ್ಬೋದು, ಜಾಬ್ ನೋಟಿಫಿಕೇಷನ್ನು ಅಲ್ವಾ, ಈ ಜಾಬ್ ನೋಟಿಫಿಕೇಷನ್ ಇರ್ಬೋದು. ನೆಕ್ಸ್ಟು ನಾವು ಕಾಲೇಜಲ್ಲಿ ಯೂಸ್ ಮಾಡಿರ್ತಕ್ಕಂತಹ ನೋಟಿಸ್ ಬೋರ್ಡಿನ ಮೇಲೆ ಇರ್ತಕ್ಕಂಥ ಆ ಇನ್ಸ್ಟ್ರಕ್ಷನ್ ಕೂಡ ನಾವು ಫಾರ್ಮಲ್ ಲ್ಯಾಂಗ್ವೇಜಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು ಈ ಪದ್ಧತಿಯಲ್ಲಿ. ಓಕೆ, ನಾವು ಶಿಕ್ಷಕ ನೇಮಕಾತಿ ಪತ್ರ ಇರ್ಬೋದು ಅಲ್ವಾ, ಅದೇ ಹೇಳಿದ್ನಲ್ಲ, ಶಿಕ್ಷಕ ನೇಮಕಾತಿ ಪತ್ರ ಅಂದರೆ ಆ ಟೀಚರ್ ರಿಕ್ರೂಟ್ಮೆಂಟ್ ಇರ್ಬೋದು. ನೆಕ್ಸ್ಟ್ ಪತ್ರಿಕೆಯ ಕೆಲಸ ಅಲ್ವಾ. ಈ ನ್ಯೂಸ್ ಪೇಪರನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಾವು ಇನ್ಫಾರ್ಮಲ್ ಆಗಿ ಇರಲ್ಲ, ಅದರಲ್ಲಿ ಯಾವಾಗಲೂ ಫಾರ್ಮಲ್ ಲ್ಯಾಂಗ್ವೇಜಲ್ಲಿ ಬರೆದಿರ್ತಾರೆ. ನೆಕ್ಸ್ಟ್ ಈ ಪುಸ್ತಕದಲ್ಲಿರ್ತಕ್ಕಂತಹ ಆ ಲ್ಯಾಂಗ್ವೇಜ್ ಇರ್ಬೋದು. ಓಕೆ, ನೆಕ್ಸ್ಟು ಸರ್ಕಾರಿ ಆದೇಶಗಳು, ಎನಿ ಗೌರ್ಮೆಂಟ್ ನೋಟಿಫಿಕೇಷನ್ ಅಥವಾ ಯಾವುದಾದ್ರೂ ಒಂದು ನೋಟಿಸ್ ಅಂತ ಬಂದಾಗ ಸಹ ಅಲ್ಲಿ ನಾವು ಫಾರ್ಮಲ್ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತೀವಿ. ಕೋರ್ಟ್ ಆದೇಶ ಇತ್ಯಾದಿ ಇವೆಲ್ಲ ನಾವು ಅಫಿಷಿಯಲ್ ಕಮ್ಯುನಿಕೇಷನಲ್ಲಿ ಬರ್ತಕ್ಕಂತಹ ವಿಚಾರಗಳು ಅಲ್ವಾ. ನೆಕ್ಸ್ಟು ಅನೌಪಚಾರಿಕ ಸಂವಹನ, ಇನ್ಫಾರ್ಮಲ್ ಕಮ್ಯುನಿಕೇಷನ್ ಅಂತೇಳಿ. ಸಾಮಾನ್ಯ ಜನರು ಮಾತನಾಡುವಂತಹ ಸಂವಹನಕ್ಕೆ ನಾವು ಅನೌಪಚಾರಿಕ ಸಂವಹನ ಅಂತ ಕರಿತೀವಿ. ಇದರಲ್ಲಿ ತುಂಬಾ ಡೀಪಾಗಿ ಎಕ್ಸ್ಪ್ಲೇನ್ ಮಾಡೋವಂಥದ್ದು ಏನಿಲ್ಲ. ಸೊ ಯಾಕೆಂದರೆ ನಾವು ಆಡು ಭಾಷೆಯಲ್ಲಿ ನಮ್ಮ ಫ್ಯಾಮಿಲಿಯ ಜೊತೆ ಇರ್ಬೋದು, ನಮ್ಮ ಗೆಳೆಯರ ಜೊತೆ ಅಥವಾ ನಮ್ಮ ಈ ಒಡನಾಡಿಗಳ ಜೊತೆ ಇರ್ತಕ್ಕಂತಹ ಆ ಕಮ್ಯುನಿಕೇಷನ್ ಏನಿದೆ ಅಲ್ವಾ, ಅದೆಲ್ಲ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ಇದರಲ್ಲಿ ಉದಾಹರಣೆ ಹೇಳೋದಾದರೆ ಅಲ್ವಾ, ಅನೌಪಚಾರಿಕ ಉದಾಹರಣೆ ಹೇಳೋದಾದರೆ ಇಬ್ಬರು ಆತ್ಮೀಯ ಗೆಳೆಯರು ಮಾತನಾಡ್ತಕ್ಕಂತಹ ಭಾಷೆ, ಆ ಆಡು ಭಾಷೆ, ಇದು ಅನೌಪಚಾರಿಕ ಸಂವಹನದಲ್ಲಿ ಬರ್ತಕ್ಕಂತಹ ವಿಚಾರ. ನೆಕ್ಸ್ಟು ಇತ್ತೀಚೆಗೆ ನಾವು ಎಲೆಕ್ಟ್ರಾನಿಕ್ ಮೆಸೇಜ್ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಪದ್ಧತಿಯನ್ನು ಉಪಯೋಗಿಸುತ್ತೇವೆ. ಯಾಕೆ ಅಂದರೆ ನಾವು ವಾಟ್ಸಪ್ಪಲ್ಲಿ ಯಾರಾದರೂ ನಾವು ಚಾಟ್ ಮಾಡ್ತಾ ಇರಬೇಕಾದ್ರೆ ಅಲ್ವಾ, ಈ ವಾಟ್ಸಪ್ಪಲ್ಲಿ ನಾವು ಅಥವಾ ಯಾರಿಗಾದರೂ ನಾವು ಚಾಟ್ ಮಾಡ್ತಾ ಇರುವಾಗ ಗುಡ್ ಮಾರ್ನಿಂಗ್ ಅಂತೇಳ್ಬಿಟ್ಟು ಇಷ್ಟುದ್ದಾಗಿ ಬರಲ್ಲ ನಾವು ಅಲ್ವಾ. ಗುಡ್ ಮಾರ್ನಿಂಗ್ ಅಂತೇಳ್ಬಿಟ್ಟು ಇಷ್ಟುದ್ದ ಬರೆಯಲ್ಲ. ಸೊ GM ಶಾರ್ಟಾಗಿ ಬರಿತೀವಿ. ಅದನ್ನು ನಾವು ಇನ್ಫಾರ್ಮಲ್ ಕಮ್ಯುನಿಕೇಷನ್ ಅಂತ ಕೂಡ ಹೇಳ್ಬಹುದು ಅಲ್ವಾ. ನೆಕ್ಸ್ಟ್ ಸಂವಹನ ಕ್ರಿಯೆಯಲ್ಲಿ ಭಾಗವಹಿಸುವಂತಹ ವ್ಯಕ್ತಿಗಳ ಸಂಖ್ಯೆಯ ಆಧಾರದ ಮೇಲೆ ನೋಡಿ, ಇಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಸಂವಹನದ ಕ್ರಿಯೆಯಲ್ಲಿ
ಭಾಗವಹಿಸ್ತಕ್ಕಂತಹ ವ್ಯಕ್ತಿಗಳ ಸಂಖ್ಯೆಯ ಆಧಾರವಾಗಿ ನಾವು ಮತ್ತೆ 4 ಟೈಪ್ಸ್ಗಳನ್ನು ಮಾಡ್ತಾ ಹೋಗ್ತೀವಿ. ಸೊ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಬೇಸ್ಡ್ ಆನ್ ನಂಬರ್ ಆಫ್ ಪಾರ್ಟಿಸಿಪೇಷನ್ ಆನ್ ಅಲ್ವಾ. ಫಸ್ಟು ಇಂಟರ್ಪರ್ಸನಲ್ ಕಮ್ಯುನಿಕೇಷನ್, ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್, ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಮೀಡಿಯಾ ಕಮ್ಯುನಿಕೇಷನ್ ಅಂತ ಹೇಳ್ಬಿಟ್ಟು 4 ಟೈಪ್ಸ್ಗಳನ್ನು ಈ ಸಂಖ್ಯೆಯ ಆಧಾರದ ಮೇಲೆ ನಾವು ನೋಡ್ತಾ ಹೋಗ್ಬೋದು. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕೆಸೆಟ್ ಎಕ್ಸಾಮ್ಗೆ ಬರ್ತಕ್ಕಂತಹದ್ದು, ಕೆಸೆಟ್ ಎಕ್ಸಾಮ್ಗೆ ಕೇಳಿರ್ತಕ್ಕಂಥದ್ದು ಇಂಟ್ರಾಪರ್ಸನಲ್ ಅಂದ್ರೇನು, ಇಂಟರ್ಪರ್ಸನಲ್ ಅಂದ್ರೇನು ಅಂತ ಸುಮಾರು ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ ಅಲ್ವಾ. ಸೊ ಇಂಟರ್ ಅಂದ್ರೇ ಸ್ಪ್ಲಿಟ್ ಮಾಡಬೇಕು. ನಾನು ನೀನು, ಓಕೆ. ಇಬ್ಬರು ವ್ಯಕ್ತಿಗಳ ನಡುವೆ ನಡೀತಕ್ಕಂತಹ ಮುಖಾಮುಖಿಯಾಗಿ ನಡೀತಕ್ಕಂಥ ಈ ಸಂವಹನಕ್ಕೆ ನಾವು ಏನಂತ ಕರಿತೀವಿ, ಇಂಟರ್ಪರ್ಸನಲ್ ಕಮ್ಯುನಿಕೇಷನ್. ಇಲ್ಲಿದೆ ನೋಡಿ, 2 ವ್ಯಕ್ತಿಗಳ ನಡುವೆ ಮುಖಾಮುಖಿಯಾಗಿ ನೇರವಾಗಿ ಮಾತನಾಡುವಂತಹ ಕ್ರಿಯೆಗೆ ನಾವು ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಅಂತ ಕರಿದ್ವಿ. ಈ ಪದ್ಧತಿಯಲ್ಲಿ ಫೀಡ್ಬ್ಯಾಕ್ ಅಥವಾ ಪ್ರತಿಕ್ರಿಯೆ ಏನಾಗಿರುತ್ತೆ, ತುಂಬ ನೇರವಾಗಿರುತ್ತೆ, ವೇಗವಾಗಿ ಕೊಡಲಿಕ್ಕೆ ಸಾಧ್ಯ ಇರುತ್ತೆ. ಯಾಕೆ ಅಂದರೆ ಎದುರಾಳಿ ಅಥವಾ ಎದುರಿರ್ತಕ್ಕಂತಹ ವ್ಯಕ್ತಿಯ ಜೊತೆ ನಾವು ಮಾತನಾಡ್ತಕ್ಕಂತಹ ರೀತಿಯಲ್ಲಿ ನಾನು ಮಾತನಾಡಿರ್ತಕ್ಕಂಥ ಅಥವಾ ನಾನು ಕೇಳ್ತಕ್ಕಂಥ ಕ್ವಶನ್ಗೆ ಅವರ ಪ್ರತಿಕ್ರಿಯೆ ಏನಾಗಿರುತ್ತೆ, ಅತಿ ವೇಗವಾಗಿ ತ್ವರಿತವಾಗಿರ್ತಕ್ಕಂಥದ್ದು ಅಲ್ವಾ. ಅದಕ್ಕೆ ನಾವು ಈ ಕ್ವಶನಲ್ಲಿ, ಈ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ ಆಗಿದೆ ಅಂದರೆ, ಸೊ ಫೀಡ್ಬ್ಯಾಕಿಗೆ ತುಂಬ ಅಥವಾ ತ್ವರಿತವಾಗಿ ಫೀಡ್ಬ್ಯಾಕು ಯಾವ ಕಮ್ಯುನಿಕೇಷನಲ್ಲಿ ದೊರೆಯುತ್ತದೆ ಅಂದರೆ ದಟ್ ಈಸ್ ಅ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಅಲ್ವಾ. ನೆಕ್ಸ್ಟು ಉದಾಹರಣೆಗೆ ಶಿಕ್ಷಕ ಮತ್ತು ವಿದ್ಯಾರ್ಥಿ ಅಲ್ವಾ. ಶಿಕ್ಷಕ ಮತ್ತು ವಿದ್ಯಾರ್ಥಿಯ ನಡುವೆ ನಡೀತಕ್ಕಂಥ ಆ ಸಂಭಾಷಣೆ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ಗೆ ಅತಿ ಹೆಚ್ಚಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಉದಾಹರಣೆ ಅಂತ ಹೇಳ್ಬೋದು. ಯಾಕೆಂದರೆ ತರಗತಿಯಲ್ಲಿ ಈ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳು ಶಿಕ್ಷಕ ಮಾಡಿರ್ತಕ್ಕಂತಹ ಆ ಪಾಠವನ್ನು ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ತ್ವರಿತವಾಗಿ ತಿಳಿದುಕೊಳ್ಳಲಿಕ್ಕೆ ಒಂದಷ್ಟು ಕ್ವಶನ್ಗಳನ್ನ ಕೇಳ್ತಕ್ಕಂಥದ್ದು ಇರ್ಬೋದು ಅಲ್ವಾ. ಸೊ ಇದಕ್ಕೆ ನಾನು ಮಾಡಿರ್ತಕ್ಕಂತಹ ಪಾಠ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ನಡೆದಿದೆ ಸ್ಟೂಡೆಂಟ್ ಮೇಲೆ ಅಂತ ತಿಳ್ಕೊಳ್ಳಿಕ್ಕೆ ನಾವು ಒಂದಷ್ಟು ಕ್ವಶನ್ ಮೂಲಕ ಆ ವಿದ್ಯಾರ್ಥಿಯ ಫೀಡ್ಬ್ಯಾಕನ್ನು ತಿಳಿಯೋದ್ರ ಮೂಲಕ ನಾವು ಈ ಕಮ್ಯುನಿಕೇಷನನ್ನು ನಡೆಸ್ತಾ ಹೋಗ್ತೀವಿ. ನೆಕ್ಸ್ಟ್, ಈ ಪ್ರಕಾರದ ಸಂವಹನದಲ್ಲಿ ಮಾಹಿತಿ ಅಥವಾ ವಿಷಯವನ್ನು ವ್ಯವಸ್ಥಿತವಾಗಿ ವ್ಯಕ್ತಪಡಿಸಲು ಬರುತ್ತೆ. ನೆಕ್ಸ್ಟು, ಸಂವಹನದ ಪ್ರಕಾರಗಳಲ್ಲಿ ಈ ಪ್ರಕಾರದ ಅಂತರ್ಕ್ರಿಯಾತ್ಮಕ ಸಂವಹನಕ್ಕೆ ನಾವು ತುಂಬ ಪ್ರಮುಖ ಪಾತ್ರ ಇದೆ ಅಲ್ವಾ. ಈ ಮುಖಾಮುಖಿ ಸಂವಹನಕ್ಕೆ ತುಂಬಾ ವ್ಯಾಲ್ಯೂ ಇದೆ ಅಲ್ವಾ. ಯಾಕೆಂದರೆ ಫೀಡ್ಬ್ಯಾಕು ತುಂಬ ತ್ವರಿತವಾಗಿ ನೀಡ್ತಕ್ಕಂತಹ ಒಂದು ಕಮ್ಯುನಿಕೇಷನ್ ಯಾವುದಪ್ಪ ಅಂದರೆ ದಟ್ ಈಸ್ ಅ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್. ನೆಕ್ಸ್ಟ್, ಇದಕ್ಕೆ ತುಂಬ ವ್ಯಾಲ್ಯೂ ಇರ್ತಕ್ಕಂಥದ್ದು ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ಗೆ. ನೆಕ್ಸ್ಟು, ಎರಡನೇದು ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್, ಅದು ಇಂಟರ್, ಇದು ಇಂಟ್ರಾ, ಅದು ಇಂಟರ್, ಇದು ಇಂಟ್ರಾ ಅಂದರೆ ಓಕೆ ಆಂತರಿಕ ಅಲ್ವಾ. ಆಂತರಿಕ ಸಂವಹನ, ತನ್ನಷ್ಟಕ್ಕೆ ತಾನೇ ಮಾತನಾಡ್ತಕ್ಕಂತಹ ರೀತಿ ಅಲ್ವಾ. ಮನುಷ್ಯ ತನ್ನೊಂದಿಗೆ ತಾನೇ ಮಾತನಾಡುವ ಕ್ರಿಯೆಗೆ ಅಂತರ್ವೈಯಕ್ತಿಕ ಸಂವಹನ ನೋಡಿ. ಇದನ್ನು ನಾವು ಅಂತರ್ವೈಯಕ್ತಿಕ ಅಥವಾ ಆತ್ಮಾವಲೋಕನ ಸಂವಹನ ಅಂತ ಕೂಡ ಕರೀಬೋದು. ಈ ಪದ್ಧತಿಯಲ್ಲಿ ಮಾತನಾಡುವವನು ಒಬ್ಬನೇ ಆಗಿರ್ತಾನೆ ನೋಡಿ. ಇಂಟರ್ ಅಂದ್ರೇ ಒಬ್ಬ, ತನ್ನಷ್ಟಕ್ಕೆ ತಾನೇ ತನ್ನ ಮನಸ್ಸಿನಲ್ಲಿ ಆಗ್ತಕ್ಕಂತಹ ಆಗುಹೋಗುಗಳನ್ನು, ತನ್ನ ಮನಸ್ಸಿನಲ್ಲಿ ಆಗ್ತಕ್ಕಂತಹ ಭಾವನೆಗಳನ್ನು ತನ್ನೊಂದಿಗೆ ತಾನು ಮಾತನಾಡ್ತಕ್ಕಂತಹ ರೀತಿಗೆ ನಾವು ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್. ಇದನ್ನು ನಾವು ತುಂಬ ಸಲ ಟಿಲಿ ಕ್ವಶನ್ ಆಗಿದೆ, ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ ಮತ್ತು ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ಗೆ. ಸೊ ಕೆಸೆಟ್ಟಲ್ಲಿ ಸಹ ತುಂಬ ಸಲ ಕೇಳ್ತಕ್ಕಂತಹ ಕ್ವಶನ್ನು ಯಾವುದ್ರ ಮೇಲೆ ಅಂದರೆ ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ ಮೇಲೆ. ಇಲ್ಲಿ ಏನಾಗುತ್ತೆ ಅಂದರೆ ಹೊರಗಿನ ಅಥವಾ ಬೇರೆಯವರು ಕೇಳುವವರಾದರೆ ಈ ರಿಸೀವರ್ ಏನಿರ್ತಾರಲ್ವ, ಈ ರಿಸೀವರು ಇದರಲ್ಲಿ ಇರುವುದಿಲ್ಲ ಇಂಟ್ರಾಪರ್ಸನಲಲ್ಲಿ. ಯಾಕೆ ಅಂದರೆ ಈ ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ನು ಆತ್ಮಾವಲೋಕನ ಮಾಡಿಕೊಳ್ತಕ್ಕಂಥದ್ದು, ತನ್ನಷ್ಟಕ್ಕೆ ತಾನೇ ಮಾತನಾಡ್ಕೊಳ್ತಕ್ಕಂತಹ ಕಮ್ಯುನಿಕೇಷನ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ತರಹದ ಫೀಡ್ಬ್ಯಾಕಿಗೆ ಅವಕಾಶ ಇರಲ್ಲ ಅಥವಾ ರಿಸೀವರನ್ನು ಇರುವುದಿಲ್ಲ. ಯಾವ ಕಮ್ಯುನಿಕೇಷನಲ್ಲಿ ರಿಸೀವರಿನ್ಗೆ ಅವಕಾಶ ಇರುವುದಿಲ್ಲ ಅಂತ ಕೇಳಿದ್ರೆ ಕ್ವಶನ್ನು, ದಟ್ ಈಸ್ ಅ ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್. ಕ್ವಶನ್ ಹೀಗೆ ಬರುತ್ತೆ, ಪ್ಲೀಸ್ ನೋಟಿಸ್ ದಿಸ್. ನೆಕ್ಸ್ಟ್, ಈ ಪದ್ಧತಿಯಲ್ಲಿ ವಿಷಯವನ್ನು ಹೇಳುವವನು ಹಾಗೂ ವಿಷಯವನ್ನು ಕೇಳುವವನು ಒಬ್ಬನೇ ಆಗಿರ್ತಾನೆ ಅಲ್ವಾ. ಸೊ ಇದಕ್ಕೆ ನಾವು ಸ್ವಯಂ ಸಂವಹನ ಅಂತ ಕೂಡ ಕರಿಬೋದು. ಉದಾಹರಣೆಗೆ ಹೇಳೋದಾದರೆ, ನಾವು ಕನ್ನಡಿ ಮುಂದೆ ನಿಂತು
ಮಾತನಾಡ್ತಕ್ಕಂತಹ ರೀತಿ, ಸ್ವಯಂ ಮಾತನಾಡ್ಕೊಳ್ಳೋದು ನಮ್ಮಷ್ಟಕ್ಕೆ ನಾವು ಅಲ್ವಾ, ದಿನಚರಿಯನ್ನು ಬರೆಯೋದು. ಈಗ ನಾವು ಏನಾದರೂ ಒಂದು ಡೈರಿಯನ್ನು ಬರಿತಾ ಇದ್ದೀವಿ ಅಂದರೆ ಆವಾಗ ನಮ್ಮಷ್ಟಕ್ಕೆ ನಾವು ನನ್ನ ಮನಸ್ಸಿನಲ್ಲಿರ್ತಕ್ಕಂತಹ ವಿಚಾರಗಳನ್ನು ಬರವಣಿಗೆ ಮೂಲಕ ಕೊಡ್ತಾ ಹೋಗ್ತೀವಿ. ಅದು ನನ್ನಲ್ಲಿ ಮಾತ್ರ ನಡೀತಕ್ಕಂತಹ ಕ್ರಿಯೆಯಾಗಿದೆ. ನೆಕ್ಸ್ಟು ದಿನಪತ್ರಿಕೆಗಳನ್ನು ಓದುವುದು, ಸೈಲೆಂಟ್ ರೀಡಿಂಗ್ ಅಂತ ಕರಿತೀವಲ್ವ. ಈ ಸೈಲೆಂಟ್ ರೀಡಿಂಗಲ್ಲಿಯೂ ಸಹ ನಾವು ಈ ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ ನೋಡ್ಬೋದು. ನೆಕ್ಸ್ಟು ದೇವರಿಗೆ ನಾವು ಪ್ರಾರ್ಥನೆ ಮಾಡುವಾಗ, ಯೋಗ ಮಾಡುವಾಗ, ಧ್ಯಾನ ಮಾಡುವಾಗ, ಓಕೆ, ನಮ್ಮ ಮನಸ್ಸಿನಲ್ಲಿ ನಮ್ಮಷ್ಟಕ್ಕೆ ನಾವು ಮಾತನಾಡ್ಕೊತ ರೀತಿ. ಓಕೆ, ಒಬ್ಬ ಹುಡುಗ ಒಬ್ಬನೇ ಅಳ್ತಾ ಇರಬೇಕಾದ್ರೆ ಅಲ್ವಾ, ಅವನು ಯಾರಿಗೂ ಹೇಳ್ಕೊಳ್ಳಲ್ಲ, ತನ್ನಷ್ಟಕ್ಕೆ ತಾನೇ ನೊಂದ್ಕೊಂಡು ತನ್ನಷ್ಟಕ್ಕೆ ತಾನೇ ಅಳ್ತಾ ಇದ್ದರೆ ದಟ್ ಈಸ್ ಆಲ್ಸೋ ಇಂಟ್ರಾಪರ್ಸನಲ್. ಇದನ್ನು ನಾವು ಒಂಥರ ಆತ್ಮಾವಲೋಕನ ಮಾಡೋದು ಎಂದರ್ಥ ಅಲ್ವಾ, ಆತ್ಮಾವಲೋಕನ ಮಾಡ್ಕೊಳ್ಳೋದು ಎಂದರ್ಥ. ಇಟ್ ಈಸ್ ಇಂಟರ್ಪರ್ಸನಲ್ ಆ್ಯಂಡ್ ಇಂಟ್ರಾಪರ್ಸನಲ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟು ಗ್ರೂಪ್ ಕಮ್ಯುನಿಕೇಷನ್. ಓಕೆ, ಗ್ರೂಪ್ ಕಮ್ಯುನಿಕೇಷನ್ ಸಂವಹನ ಕ್ರಿಯೆ ಎರಡಕ್ಕಿಂತ ಹೆಚ್ಚು ಜನರೊಂದಿಗೆ ನಡೆದಾಗ ಅದಕ್ಕೆ ನಾವು ಸಮೂಹ ಸಂವಹನ ಅಂತ ಕರಿತೀವಿ. ಎಷ್ಟು? ಎರಡಕ್ಕಿಂತ ಹೆಚ್ಚು ಜನರೊಂದಿಗೆ ನಡೆದಾಗ ಅದಕ್ಕೆ ಗ್ರೂಪ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಈ ಸಮೂಹ ಸಂವಹನದಲ್ಲಿ ಎಲ್ಲರ ಉದ್ದೇಶ, ಗುರಿ ಒಂದೇ ಆಗಿರುತ್ತೆ. ಉದಾಹರಣೆ ನೋಡಿ ಇಲ್ಲಿ, ಶಿಕ್ಷಕರು ವಿದ್ಯಾರ್ಥಿಗಳ ಗುಂಪಿನೊಂದಿಗೆ ಮಾತನಾಡ್ತಕ್ಕಂತಹ ಕ್ರಿಯೆಗೆ ಸಮೂಹ ಸಂವಹನ ಅಂತ ಕರಿತೀವಿ. ಯಾಕೆಂದರೆ ತರಗತಿ ಕೋಣೆಯಲ್ಲಿ ಶಿಕ್ಷಕ ತಾನು ಮಾಡಿರ್ತಕ್ಕಂತಹ ಪಾಠ ಅಲ್ವಾ, ತಾನು ಮಾಡಿರ್ತಕ್ಕಂತಹ ಪಾಠದ ಬಗ್ಗೆ ಏನಾದರೂ ಫೀಡ್ಬ್ಯಾಕ್ ತೊಗೊಳ್ತಾ ಇದ್ದರೆ ಅಥವಾ ಸ್ಟೂಡೆಂಟ್ ಆ ಪಾಠದ ಬಗ್ಗೆ ಯಾವುದಾದ್ರೂ ಕ್ವಶನನ್ನು ಕೇಳ್ತಾ ಇದ್ದರೆ ಅದಕ್ಕೆ ನಾವು ಗ್ರೂಪ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಯಾಕೆಂದರೆ ಶಿಕ್ಷಕರ ಉದ್ದೇಶ ಏನಾಗಿರುತ್ತೆ, ಮಕ್ಕಳು ಕಲಿಯುವಂತಹ ಉದ್ದೇಶ ಆಗಿರುತ್ತೆ. ಸೊ ವಿದ್ಯಾರ್ಥಿಗಳ ಗುರಿ ಉದ್ದೇಶ ಏನಾಗಿರುತ್ತೆ, ಅವರು ಈ ಪದ್ಯ ಅಥವಾ ಪಾಠ ಇರ್ಬೋದು, ಈ ಶಿಕ್ಷಣವನ್ನು ಕಲಿಯುವಂತಹ ಗುರಿ ಉದ್ದೇಶವನ್ನು ಇಟ್ಕೊಂಡು ಶಾಲೆಗೆ ಬಂದಿರ್ತಾರೆ. ಸೊ ಅಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳು ಇಬ್ಬರ ಗುರಿ ಉದ್ದೇಶಗಳು ಒಂದೇ ಆಗಿರುತ್ತೆ. ಅದಕ್ಕೆ ನಾವು ಸಮೂಹ ಸಂವಹನ ಅಂತ ಕರಿತೀವಿ. ನೆಕ್ಸ್ಟು ಮಾಸ್ ಕಮ್ಯುನಿಕೇಷನ್. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಜನರ ಗುಂಪು ಇರ್ಬೋದು, ನಾವು 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಕ್ತಿಗಳು ಅಂದರೆ ದಟ್ ಈಸ್ ಅ ಗ್ರೂಪ್ ಕಮ್ಯುನಿಕೇಷನ್ ಆಯಿತು. ಸೊ ಈ ಮಾಸ್ ಕಮ್ಯುನಿಕೇಷನ್ ಅಂದರೆ ಒಂದು ಜನರ ದಂಡು, ಜನರ ಸಾಗರ ಅಂತ ಕರಿತೇವಲ್ಲ, ಈ ಜನರ ಗುಂಪು ಇರ್ಬೋದು, ಜನಸಾಗರದೊಂದಿಗೆ ಮಾತನಾಡುವಂತಹ ಕ್ರಿಯೆಗೆ ನಾವು ಏನಂತ ಕರಿತೀವಿ, ಮಾಸ್ ಕಮ್ಯುನಿಕೇಷನ್ ಅಂತ ಕರಿತೀವಿ ಅಲ್ವಾ. ಈ ಮಾಸ್ ಕಮ್ಯುನಿಕೇಷನ್ ಈ ಸಂಕಲ್ಪವನ್ನು ಮೊಟ್ಟ ಮೊದಲು ಚೀನಾ ದೇಶದ ಮಾಹೋ ಜಡಾಂಗದವರು ಇದರ ಬಗ್ಗೆ ಒಂದು ಐಡಿಯಾವನ್ನು ಅಥವಾ ಒಂದು ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ ಅಲ್ವಾ. ಈ ಸಂವಹನದಲ್ಲಿ ಪ್ರತಿಕ್ರಿಯೆ, ಫೀಡ್ಬ್ಯಾಕ್ ಸಾವಕಾಶವಾಗಿ ಬರುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್ ನಾವು ಲೇಟೆಸ್ಟ್ ಆಗಿರ್ತಕ್ಕಂಥ ಎಕ್ಸಾಂಪಲ್ ಕೊಡೋದಾದರೆ, ಈ ವೋಟಿಂಗ್ ಪೋಲ್ ಮೂಲಕ ಅಥವಾ ಪೋಲ್ ಮೂಲಕ ಓಟ್ ತೊಗೊಳ್ತಕ್ಕಂತಹ ರೀತಿ ಯಾವುದಾದ್ರೂ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು KCETಗೆ ಪ್ರಿಪೇರ್ ಆಗ್ತಕ್ಕಂತಹ ಸ್ಟೂಡೆಂಟ್ಗಳ ಒಂದು ಗುಂಪು ಇತ್ತು ಅಂದಾಗ, ಸೊ ಎಷ್ಟು ಜನ ನಮ್ಮ ಚಾನಲನ್ನು ನೀವು ನೋಡ್ತಾ ಇದ್ದೀರೋ ಅನ್ನೋದ್ರ ಮೇಲೆ ನಾನೊಂದು ಪೋಲ್ ಕೊಡ್ತೀನಿ. ಸೊ ಆ ಪೋಲನ್ನು ಎಷ್ಟು ಜನ ಒತ್ತುತ್ತೀರೋ ಅಲ್ವಾ, ಆ ಪೋಲನ್ನು ಎಷ್ಟು ಜನ ಒತ್ತುತ್ತೀರೋ ಅನ್ನೋದರ ಆಧಾರದ ಮೇಲೆ ನಾನು ಆ ಫೀಡ್ಬ್ಯಾಕನ್ನು ತೊಗೊಳ್ತೀನಿ ಅಲ್ವಾ. ಅಥವಾ ನನ್ನ ಕ್ಲಾಸ್ ಯಾರಿಗೆಲ್ಲ ಇಷ್ಟ ಆಗ್ತಿದೇನೋ ಅಂತೇಳ್ಬಿಟ್ಟು ನಾನು ನಿಮಗೊಂದು ಪೋಲ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ತಿಳ್ಕೊಳ್ತಾ ಇದ್ದರೆ ಅಥವಾ ನಿಮ್ಮ ಫೀಡ್ಬ್ಯಾಕನ್ನು ತೊಗೊಳ್ತಾ ಇದ್ದರೆ ಅದಕ್ಕೆ ನಾವು ಮಾಸ್ ಕಮ್ಯುನಿಕೇಷನ್ ಅಂತ ಕರಿತೀವಿ ಅಲ್ವಾ. ಉದಾಹರಣೆಗೆ ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಇರ್ಬೋದು ಅಲ್ವಾ, ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಈ ಸೋಷಿಯಲ್ ಮೀಡಿಯಾ ಇತ್ಯಾದಿ ಇವೆಲ್ಲ ಈ ಮಾಸ್ ಕಮ್ಯುನಿಕೇಷನ್ಗೆ ಇರ್ತಕ್ಕಂತಹ ಉದಾಹರಣೆಯಾಗಿವೆ. ಸೊ dear aspirant, this is all about today's class. If anything question regarding this class, please comment me. And if you want this PDF, I have a Telegram channel, Learn English with Sujata Atti ಅನ್ನೋ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಅದಕ್ಕೆ ಜಾಯ್ನ್ ಆಗಿ ಈ ಕ್ಲಾಸದ PDF ನಾನು ಅಲ್ಲಿ ಶೇರ್ ಮಾಡಿರ್ತೀನಿ. ಓಕೆ, ಯಾರಿಗೆಲ್ಲ ನನ್ನ ಕ್ಲಾಸಸ್ ಇಷ್ಟ ಆಗ್ತಾ ಇದೆಯೋ ಅಥವಾ ಯಾರೆಲ್ಲ KCETಗೆ ಸೀರಿಯಸ್ ಆಗಿ ವರ್ಕ್ ಮಾಡ್ತಾ ಇದ್ದೀರೋ, ಸೊ ಅವರಿಗೆಲ್ಲ ಈ ಕ್ಲಾಸ್ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ. ಸೊ ಯಾರಿಗೆಲ್ಲ ಇಷ್ಟ ಆಗ್ತಾ ಇದೆಯೋ ಅವರು ಲೈಕ್ ಬಟನನ್ನು ಒತ್ತಿ. ಥ್ಯಾಂಕ್ ಯು.